ಜೋಕರ್ ವೇಷದಲ್ಲಿ ಬಂದಿದ್ದು ಯಾರು ಅಂತ ಗೊತ್ತಾ? ಜಯದೇವ್. ಅವನು ಅನ್ಕೊಂಡಿದ್ದಾನೆ ವೇಷ ಬದಲಾಯಿಸ್ಕೊಂಡು ಬಂದರೆ ಯಾರೂ ಗುರ್ತಿಡಿಯಲ್ಲ ಅಂತ. ಆದರೆ ಅವನಿಗೇನು ಗೊತ್ತು, ಕಣ್ಣಿಗೆ ಗೊತ್ತಾಗ್ತಾ ಇರೋದು ಕರಳಿಗೆ ಗೊತ್ತಾಗತ್ತೆ ಅಂತ. ಅದನ್ನೇ ತಾಯಿ ಕರಳು ಅಂತ ಅನ್ನೋದು. ಮೊದಲು ನೋಡಿದಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ಆಮೇಲೆ ಅವನು ನಡೆಯೋ ರೀತಿ, ಅವನು ಆಡೋ ಆಟ ಅದೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅದು ಜಯದೇವ್ ಅಂತ. ಅದು ಅಲ್ಲದೆ ಬಾಂಬ್ ವಿಷಯ ಬಂದಿದ್ದ ತಕ್ಷಣ ಆ ಜೋಕರ್ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಆವಾಗಲೇ ನನಗೆ ಕನ್ಫರ್ಮ್ ಆಯಿತು ಜೋಕರ್ ವೇಷದಲ್ಲಿ ಬಂದಿದ್ದು ಜಯದೇವಿ ಅಂತ. ಒಂದ್ಸಲ ಯೋಚನೆ ಮಾಡಿ ನೋಡಿ ಗೌತಮ್, ಆ ಮಕ್ಕಳು ಆ ಕೇಕ್ ಹತ್ರ ಅಂದರೆ ಆ ಬಾಂಬ್ ಹತ್ರ ನಿಂತಿದ್ದು, ನಿನ್ನುವ ತಟ, ಭೂಮಿಕಾ ಪರದಾಡ್ತಾ ಇರೋದು, ಅದೆಲ್ಲ ನೆನಪು ಮಾಡಿಕೊಂಡ್ರೆ ಕರಳು ಕಿವುಚ್ದಂಗೆ ಆಗುತ್ತೆ ಗೌತಮ್. ಯಾರಾದರೂ ತಮ್ಮ ಮಕ್ಕಳನ್ನ ಬಲಿ ಕೊಡ್ತಾರ? ಮಕ್ಕಳಿಗೆ ಏನಾದರೂ ಆದರೆ ಸಹಿಸ್ಕೋತಾರ? ಇಲ್ಲ ಗೌತಮ್. ಆದರೆ ಇವನು ಮಾಡಿದ್ದಾನೆ. ಇವನಿಗೆ ಕ್ಷಮೆ ಅನ್ನೋದೇ ಇಲ್ಲ. ಶಿಕ್ಷೆ ಆಗಬೇಕು ಗೌತಮ್. ಇನ್ಸ್ಪೆಕ್ಟರ್, ನಾನು ಕಂಪ್ಲೇಂಟ್ ಬರ್ಕೊಡ್ತೀನಿ. ಶರಣಯ್ಯ, ಇನ್ಸ್ಪೆಕ್ಟರ್, ಇದಕ್ಕೆಲ್ಲ ಜಯದೇವೇ ಕಾರಣ ಅಂತ ನಾನು ಬರೆದು ಸೈನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅವನನ್ನು ಬಿಡಬೇಡಿ. ಸರಿ ಮೇಡಮ್, ನಾನು ಈ ಕೇಸ್ನ ಇಮಿಡಿಯೇಟಾಗಿ ಪ್ರೊಸೀಡ್ ಮಾಡ್ತೀನಿ. ನಾನಿನ್ನು ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಪಪ್ಪ, ಮಿಂಚುನ ಕೇಡಿ ಅಂಕಲ್ ಕಿಡ್ನಾಪ್ ಮಾಡಿದ್ರಲ್ಲ, ಹೋಗಿ ನೀವು ಕರ್ಕೊಂಡು ಬಂದ್ರಲ್ಲ, ಆದರೆ ಅವ್ರು ನನಗೂ ಕಿಡ್ನಾಪ್ ಮಾಡಿದ್ರೆ ಅವಾಗ ಏನು ಪಪ್ಪ ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ. ನೋಡಿ, ಈಗ ಶಕುಂತಲಾಜಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಪೊಲೀಸ್ನವ್ರು ನೋಡ್ಕೋತಾರೆ. ಹಾಂ, ನೀನು ಧೈರ್ಯವಾಗಿರೋ, ಆರಾಮಾಗಿರೋ. ಪಪ್ಪ, ಮಿಂಚುನ ಎತ್ಕೊಂಡು ಬೇರೆಯವ್ರು ಕೊಟ್ರಲ್ಲ, ಆ ಥರ ನನ್ನನ್ನು ಕೊಟ್ಬಿಟ್ರೆ ನಾನು ಸ್ಕೂಲ್ಗೆ ಹೋಗೋದು ಹೇಗೆ ಪಪ್ಪ? ಹೌದು ಪಪ್ಪ, ನನಗೂ ಅಷ್ಟೇ. ಸ್ಕೂಲಿಗೆ ಹೋಗೋಕ್ಕೆ ಭಯ ಆಗ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಮನೆಯಿಂದ ಆಚೆ ಹೋಗೋಕ್ಕೆ ಭಯ ಆಗ್ತಿದೆ ಪಪ್ಪ. ಭಯ ಪಟ್ಕೋಬೇಡ ಪುಟ್ಟಿ. ಪಪ್ಪ ನಾನು ಇದೀನಲ್ಲ. ಧೈರ್ಯವಾಗಿರಿ ಇಬ್ರು, ಏನೂ ಆಗಲ್ಲ. ಹೋಗಿ ಆಟ ಆಡ್ಕೊಳ್ಳಿ. ಓಕೆ. ಅತ್ತೆ ಹೋಗಿದ್ದಾರಲ್ವಾ, ಜಯದೇವ್ರಿಗೆ ಶಿಕ್ಷೆ ಆಗುತ್ತೆ. ಇನ್ನು ಮುಂದೆ ಯಾವತ್ತೂ ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ ಪ್ಲೀಸ್. ಯೋಚನೆ ಮಾಡದೆ ಹೇಗಿರಲಿ ಭೂಮಿಕಾ, ಮಕ್ಕಳ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ವಾ? ರಾತ್ರಿ ಮಲಗೋದಕ್ಕೆ ಭಯ ಪಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ. ಬಾಗಿಲು ಸದ್ದಾದ್ರೆ ಸಾಕು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಪಾಪ ಮಕ್ಕಳೇನು ತಪ್ಪು ಮಾಡಿದ್ದಾರೆ? ದೊಡ್ಡವ್ರ ಮಧ್ಯದ ದ್ವೇಷಕ್ಕೆ ಆ ಮಕ್ಕಳು ಬೆಲೆ ಥರ ಯಾಕಾಗಬೇಕು? ಆ ಜಯದೇವ್ಗೆ ದ್ವೇಷ ಇರೋದು ನನ್ನ ಮೇಲೆ. ನನಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಸಹಿಸ್ಕೋತೀನಿ. ಪಾಪ ಏನು ಅರಿದಾರೋ ಮಕ್ಕಳು, ಅವ್ರ ಕಡೆ ಯಾಕೆ ಹೋಗ್ಬೇಕು? ಹುಟ್ಟತಪ್ಪ ಅಂತ ನಾನು ನೋಡಿದೆ, ತಿನ್ನೋ ಕೇಕಲ್ಲಿ ಬಾಂಬಿಡೋ ಮಟ್ಟಕ್ಕೆ ಹೋಗ್ತಾನಲ್ಲ ಅಂತ ನೆನ್ಸ್ಕೊಂಡು ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೂ ನಿಮ್ಮಷ್ಟೇ ಕೋಪ ಇದೆ. ಅವ್ರು ಮಾಡಿದ್ದು ಒಂದೊಂದು ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಆದರೆ ಈಗ ನಾವು ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಗೊತ್ತಮೋರೆ. ಹಾಗೆ ಮಾಡಿದ್ರೆ ನಾವು ಸೋತೋದಂಗೆ, ನಮ್ಮ ವ್ಯಕ್ತಿತ್ವನೇ ಹೊಟ್ಟೋಗುತ್ತೆ.
ಅದು ಅಲ್ಲದೆ ಪೊಲೀಸವರಿದ್ದಾರೆ, ಕಾನೂನಿದೆ. ಶಾಕುಂತಲ ಅತ್ತೆ ನಮ್ಮ ಪರ ನಿಂತಿದ್ದಾರೆ. ಯಾವತ್ತೂ ಸಿಗದೆ ಇರೋ ನ್ಯಾಯ ಇವತ್ತು ಸಿಗೋ ಹಂತಕ್ಕೆ ಬಂದಿದೆ. ಇಂಥ ಸಮಯದಲ್ಲಿ ನಾವು ದುಡುಕಿ ಏನಾದರೂ ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ಅದು ಬೇರೆ ಥರನೇ ಆಗುತ್ತಲ್ವಾ? ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಭೂಮಿಕಾ. ಬಟ್ ಅವ್ನು ನೋಡಿದ್ರೆ ಅವ್ನು ಬದಲಾಗಲ್ಲ ಅಂತ ಗೊತ್ತಾದ್ಮೇಲೆ ಈ ಪೊಲೀಸ್ ಸ್ಟೇಷನ್ನು, ಕಂಪ್ಲೇಂಟು, ಜೈಲು ಇದ್ಯಾವುದು ಕೆಲಸ ಮಾಡಲ್ಲ ಭೂಮಿಕಾ. ಅವ್ನು ಬದುಕಿರಬಾರ್ದು, ಕೊಂದ್ಬಿಡ್ಬೇಕು ಅನ್ಸುತ್ತೆ. ಗೌತಮ್ ಅವರೇ, ನಮ್ಮ ಕೋಪ ಬಂದಿದ್ದಕ್ಕೆ ನಾವು ನಮ್ಮ ಮನ್ಸಿಗೆ ತೋಚ್ದಂಗೆ ಮಾಡೋಕ್ಕಾಗಲ್ವಲ್ಲ? ಹಾಗೆ ಮಾಡಿದ್ರೆ ಅವ್ರಿಗೂ ನಮಗೂ ಯಾವ ವ್ಯತ್ಯಾಸನೂ ಇರಲ್ಲ. ಶಿಕ್ಷೆ ಆಗಬೇಕು, ಆಗುತ್ತೆ. ಆದರೆ ಅದನ್ನು ನಾವು ಕೊಡಬಾರ್ದು, ಕಾನೂನು ಕೊಡುತ್ತೆ. ಅವ್ರು ಮಾಡಿರೋ ಪ್ರತಿಯೊಂದು ತಪ್ಪಿಗೆ ಉತ್ತರ ಕೊಡೋ ದಿನ ಇವತ್ತು ಬಂದಿದೆ. ಇವತ್ತು ಅವ್ರು ಜೈಲಿಗೆ ಹೋದವರು ಇನ್ಯಾವತ್ತೂ ಆಚೆ ಬರಲ್ಲ. ಪ್ರತಿದಿನ ತಾನು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ಒಳಗೆ ಇರಬೇಕು. ಪ್ರತಿ ಕ್ಷಣ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಯೋಚನೆ ಮಾಡ್ಕೊಂಡು ಕೊರಗೋದಿದೆಯಲ್ಲ, ಅದೇ ದೊಡ್ಡ ಶಿಕ್ಷೆ. ಅದು ಸರಿ ಭೂಮಿಕಾ, ಅವ್ನು ಬೇರೆ ಏನು ಮಾಡಿದ್ರು ಓಕೆ, ಆದರೆ ಮಕ್ಕಳು ಭಯ ಪಡೋ ಥರ ಮಾಡ್ತಾ ಇದ್ದಾನಲ್ಲ, ನನಗೆ ಅಪ್ಪನಾಗಿ ತುಂಬ ನೋವು ಕೊಡ್ತಾ ಇದೆ. ನಾನು ಸಹಿಸೋಕ್ಕಾಗ್ತಾ ಇಲ್ಲ. ಗೌತಮ್ ಅವರೇ, ನೀವು ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಮಕ್ಕಳು ಇನ್ನೂ ಹೆದರ್ಕೋತಾರೆ. ಪ್ಲೀಸ್, ಅವ್ರ ಮುಂದೆ ಅದು ನಾವು ಸ್ಟ್ರಾಂಗ್ ಆಗಿರಬೇಕು. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮಲ್ಗದ್ರಾ? ಪಾಪ ಮಕ್ಕಳು ನೆನೆಸ್ಕೊಂಡ್ರೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಸಿನಿಮಾಲ್ ನೋಡಿದ್ರೇ ಮಕ್ಕಳು ಹೆದರ್ಕೋತಾರೆ. ಇನ್ನು ನಿಜ ಜೀವನದಲ್ಲಿ ಹೀಗಾಗಿದೆ ಅಂದರೆ ನಾರ್ಮಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಮಕ್ಕಳು ಮಲಗಿಬಿಟ್ರ? ಆಮ, ಇಷ್ಟೋ ತನಕ ಎಚ್ಚರವಾಗಿದ್ದರು, ಈಗ ಮಲ್ಕೊಂಡ್ರು. ತುಂಬಾ ಹೆದರ್ಕೊಂಡಿದ್ದಾರೆ. ದೊಡ್ಡವರು ನಾವೇ ಭಯ ಪಡ್ತೀವಿ, ಏನು ಇವ್ರು ಚಿಕ್ಕ ಮಕ್ಕಳು, ಭಯ ಆಗಲ್ವಾ? ಅದಕ್ಕೆ ನಾನೇ ನಿರ್ಧಾರ ಮಾಡಿ ಜೈನ ಒಳಗೆ ಹಾಕ್ಸಿದ್ದು. ಅವನಿರೋ ಜಾಗಕ್ಕೆ ನಾನೇ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಅವನನ್ನು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಕಲ್ಸೋಕ್ಕಾಗದೇ ಇರೋ ಬುದ್ಧಿನ ಪೊಲೀಸ್ ಆದರೂ ಕಲಿಸ್ಲಿ ಅಂತ ನಾನೀಗ ಮಾಡಿದೆ. ಪ್ರೀತಿ ಕೊಟ್ಟೆ, ಫ್ರೀಡಮ್ ಕೊಟ್ಟೆ, ಅವನಿಗೇನೆಲ್ಲ ಬೇಕೋ ಅದೆಲ್ಲ ಕೊಟ್ಟೆ. ಆದರೆ ಅವನಿಗೆ ಮಾತ್ರ ಒಳ್ಳೆತನದ ಬೆಲೆನೇ ಅರ್ಥ ಆಗಿಲ್ಲ. ಈಗ ಕಾನೂನು ಹೇಳೋ ಪಾಠನಾದರೂ ಅವನಿಗೆ ಅರ್ಥ ಆಗಲಿ. ಗೌತಮ್, ಭೂಮಿಕಾ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾ ಎಲ್ಲ ನೋಡ್ಕೋತೀನಿ.